ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕಲ್ಲಿ 1000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ನೀವು ಮನೆ ಕಟ್ಟಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅದರದ್ದು ನೀವು ಇವತ್ತಿನ ಟಾಪಿಕಲ್ಲಿ ತಿಳಿದುಕೊಂತೀರಾ. ಮೆಟಲ್ ಕಾಸ್ಟ್ ಎಷ್ಟಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಇಲ್ಲಿ ನೋಡ್ರಿ, ಹೌ ಮಚ್ ಡಸ್ ಇಟ್ ಕಾಸ್ಟ್ ಟು ಬಿಲ್ಟ್ ಅ ಹೌಸ್ 1000 ಸ್ಕ್ವೇರ್ ಫೀಟ್. ಓಕೆ, ಸೊ ಇಲ್ಲಿ ಫಸ್ಟ್ ನಾವು ಅರ್ತ್ ವರ್ಕ್ ನೋಡ್ತೀವಿ. 1000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು 9 ಫೀಟ್ಸ್ ನ ಅರ್ತ್ ವರ್ಕ್ ಮಾಡ್ತೀವಿ. 5x5 ಡೆಪ್ತ್ 5 ಇರೋದು 9 ನಾವು ಕಾಲಮ್ ಗುಂಡಿಯನ್ನ ತೆಗಿತೀವಿ, 9 ನಾವು ಫುಟಿಂಗ್ ಫೀಟ್ಸ್ ನ ತೆಗಿತೀವಿ. ಓಕೆನಾ? ಸೊ ಅದಕ್ಕೆ ನಿಮ್ಗೆ ಅರೌಂಡ್ 11ರಿಂದ 12 ಸಾವಿರ ರೂಪಾಯಿ ನಿಮ್ಗೆ ಅದಕ್ಕೆ ಕಾಸ್ಟ್ ಆಗುತ್ತೆ. ಓಕೆ, ಫಸ್ಟ್ ಅರ್ತ್ ವರ್ಕ್ ಇಂದ 12,000 ರೂಪಾಯಿ ನಿಮ್ಗೆ ಕಾಸ್ಟ್ ಆಗುತ್ತೆ. ಅದು JCB ತೆಗೀರಿ ಅಥವಾ ನೀವು ಮ್ಯಾನ್ಯುವಲಿ ಲೇಬರ್ಸ್ ಕೂಡ ತೆಗೀರಿ, 12,000 ರೂಪಾಯಿ ಅಂದ್ರೆ ಮಿನಿಮಮ್ ಆಗ್ತದೆ. ಓಕೆ, ಸೆಕೆಂಡ್ ಬ್ಯಾಕ್ ಫಿಲ್ಲಿಂಗ್ 2 ಕಡೆ ಮಾಡ್ತೀವಿ. ಒಂದು ನೀವು ಕಾಲಮ್ ಗುಂಡಿನ ತೆಗಿತೀರಾ ಅಲ್ಲ, ಫೂಟಿಂಗ್ ಹಾಕಿದ್ಮೇಲೆ ಮತ್ತೆ ಬ್ಯಾಕ್ ಫಿಲ್ ಮರಮ್ ಮಾಡ್ತೀರಾ. ಬ್ಲ್ಯಾಕ್ ಸಾಯಿಲ್ ಇದ್ರೆ ಅದು ವೇಸ್ಟ್ ಆಗುತ್ತೆ, ಹೊರಗಡೆ ಹಾಕ್ತೀರಾ. ಮತ್ತೆ ಕೆಂಪು ಮಣ್ಣು ತಂದು ನೀವು ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕಾಗತ್ತೆ. ಅದಕ್ಕೆ ಫಸ್ಟ್ ನಾವು ಫೂಟಿಂಗ್ ಏರಿಯಾದಲ್ಲಿ ಫೂಟಿಂಗ್ ಹಾಕಿದ್ಮೇಲೆ ಅದಕ್ಕೆ ಬ್ಯಾಕ್ ಫಿಲ್ ಮಾಡಂಗಿದ್ರೆ ಅದು ಮರಮ್ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಫಸ್ಟ್ ಬ್ಯಾಕ್ ಫಿಲ್ಲಿಂಗ್ ಮಾಡಕ್ಕೆ ಅದಕ್ಕೆ ಎಷ್ಟಾಗುತ್ತೆ ಮರಮ್ದು ಫೂಟಿಂಗ್ ಲೆವೆಲ್ ತನ, ಗ್ರೌಂಡ್ ಲೆವೆಲ್ ತನ ಅಂತಂದ್ರೆ 13,000 14,000 ರೂಪಾಯಿ ಅದಕ್ಕೆ ಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ನಾವು ಗ್ರೌಂಡ್ ಲೆವೆಲ್ ನಿಂದ ಬೇಸ್ಮೆಂಟ್ ಕಟ್ತೀವಿ. ಬೇಸ್ಮೆಂಟ್ ಕಟ್ಟಿದ್ಮೇಲೆ 3 ಫೀಟ್ ಕಟ್ತೀವಿ, ಕೆಲವೊಬ್ರು 4 ಫೀಟ್ ಕಟ್ತಾರೆ. ಕಟ್ಟಿದ ಪ್ಲಿಂತ್ ಬೀಮ್ ಹಾಕಿದ್ಮೇಲೆ ಅಲ್ಲಿ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಅರೌಂಡ್ 40,000ರಿಂದ 50,000 ರೂಪಾಯಿ ಹೋಗುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು 55,000ರಿಂದ 60,000 ರೂಪಾಯಿ ನಿಮ್ಗೆ ಏನಾಗುತ್ತೆ, ಮರಮ್ ಬ್ಯಾಕ್ ಫಿಲ್ಲಿಂಗ್ ಆಗುತ್ತೆ. ಒಂದು 10 ಟಿಪ್ಪರ್ 12 ಟಿಪ್ಪರ್ ನಿಮ್ದು ಮರಮ್ ಹೋಗುತ್ತೆ. ಓಕೆನಾ? ಸೊ 2ನೇ ಟಾಪಿಕ್ ಕ್ಲಿಯರ್ ಆಯ್ತಾ? ಮರಮ್ದು 60,000 ರೂಪಾಯಿ ಆಗುತ್ತೆ. 1ನೇ ಟಾಪಿಕ್ದು ಅರ್ತ್ ವರ್ಕ್ದು ನಿಮ್ಗೆ ಏನಾಗುತ್ತೆ 12,000 ರೂಪಾಯಿ, 10,000 ರೂಪಾಯಿಂದ 12,000 ರೂಪಾಯಿ ನಿಮ್ಗೆ ಆಗುತ್ತೆ. ಸೊ ಥರ್ಡ್ ಟಾಪಿಕ್ ಸಿಮೆಂಟ್ ಬ್ಯಾಗ್ಸ್ ನಿಮ್ಗೆ ಓವರ್ ಆಲ್ ಫೂಟಿಂಗ್ ಲಿಂದ ಸ್ಲ್ಯಾಬ್ ಹಾಕಿ ಪ್ಲಾಸ್ಟರ್ ಎಲ್ಲ ಮಾಡೋಕೆ ನಿಮಗೆ 450 ಬ್ಯಾಗ್ ಸಿಮೆಂಟ್ ಬ್ಯಾಗ್ ಹೋಗ್ತವೆ. ಓಕೆ, ಅದಕ್ಕೆ ನಿಮ್ಗೆ 400 ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ ರೇಟ್ 2026 ಅಂತಂದ್ರೆ 400 ರೂಪಾಯಿ, ಅದಕ್ಕೆ 1,80,000 ರೂಪಾಯಿ ಅದಕ್ಕೆ ಹೋಗುತ್ತೆ. ಓಕೆನಾ? ಅದಾದ್ಮೇಲೆ ಕ್ಲೇ ಬ್ರಿಕ್ಸ್ ರೆಡ್ ಬ್ರಿಕ್ಸ್ ಅಂತಾನೆ ಹೇಳ್ತೀವಿ, ಕ್ಲೇ ಬ್ರಿಕ್ಸ್ ಅಂತಾನೆ ಹೇಳ್ತೀವಿ. ಸೊ ಅದು ನಿಮ್ಗೆ 17,500ರಿಂದ 18,000 ತನಕ ಹೋಗ್ತವೆ. ಅದು ಒಂದು ಬ್ರಿಕ್ ಕಾಸ್ಟ್ 2025 10 ರೂಪಾಯಿ ಇತ್ತು, 2026 ಅಲ್ಲಿ ಅದು 11 ರೂಪಾಯಿ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಸೊ ಅದ್ರ ಅಕಾರ್ಡಿಂಗ್ 1,92,500 ರೂಪಾಯಿ ನಿಮ್ಗೆ ಹೋಗುತ್ತೆ 17,500 ಬ್ರಿಕ್ಕಿಗೆ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸ್ಟೀಲ್ ರಿಕ್ವೈರ್ಮೆಂಟ್. ನಿಮ್ಗೆ 2,500ಲಿಂದ 2,800 kg ನಿಮ್ಗೆ ಸ್ಟೀಲ್ ಬೇಕಾಗುತ್ತೆ. 2.5 ಟನ್ ಟು 2.8 ಟನ್ ನಿಮ್ಗೆ ಏನೈತೆ ಸ್ಟೀಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಸೊ ಪ್ರೈಮರಿ ಸ್ಟೀಲ್ ಹೋದ್ರೆ 90 ರೂಪಾಯಿ ಪರ್ kg ಇದೆ. ಸೆಕೆಂಡರಿ ಸ್ಟೀಲ್ ಬಂದ್ರೆ 70, 75, 80 ತನ ನಿಮ್ಗೆ ಇದೆ. ನಾನು ಇಲ್ಲಿ 80 ರೂಪೀಸ್ ಕನ್ಸಿಡರ್ ಮಾಡ್ತೀನಿ. 2,800 ಇಂಟು 80 ರೂಪೀಸ್ ರೇಟ್ ಇದ್ರೆ 2,24,000 ರೂಪಾಯಿ ನಿಮ್ಗೆ ಏನೈತೆ ಇದು ಸ್ಟೀಲಿಂದ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಮ್ದು ಟಾಪಿಕ್ ರಿವರ್ ಸ್ಯಾಂಡ್ ಅಥವಾ ಎಮ್ ಸ್ಯಾಂಡ್. ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ನಿಮ್ಗೆ ಬೆಂಗಳೂರು ದೊಡ್ಡ ಸಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಎಮ್ ಸ್ಯಾಂಡ್ ಯೂಸ್ ಮಾಡ್ತಾರೆ. ವಿಲೇಜಸ್ ಕಡೆಯಿಂದ ಕೆರೆ ಇತ್ತು ಅಂತಂದ್ರೆ, ಆಮೇಲೆ ರಿವರ್ ಇತ್ತು ಅಂತಂದ್ರೆ ಅಲ್ಲಿ ರಿವರ್ ಸ್ಯಾಂಡ್ ಜಾಸ್ತಿ ಅವೈಲಬಿಲಿಟಿ ಇತ್ತು ಅಂದ್ರೆ ಅಲ್ಲಿ ರಿವರ್ ಸ್ಯಾಂಡ್ ಯೂಸ್ ಮಾಡ್ತಾರೆ. ಸೊ ಕಂಪ್ಯಾರಿಸನ್ ಅಂದ್ರೆ ರಿವರ್ ಸ್ಯಾಂಡ್ ಸ್ವಲ್ಪ ಚೀಪ್ ಆಗುತ್ತೆ, ಎಮ್ ಸ್ಯಾಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾನು 1 ಟಿಪ್ಪರ್ 8 ವೀಲ್ ಟಿಪ್ಪರಿಗೆ ನಮ್ಗೆ 9 ಟಿಪ್ಪರ್ ಬೇಕು. 8 ವೀಲ್ದು 9 ಟಿಪ್ಪರ್ ಇಂಟು 25,000 ರೂಪಾಯಿ ನಾವು ಉಸುಗಿನಾಗಿರ್ಲು ಎಮ್ ಸ್ಯಾಂಡ್ ಮಾಡಿತಂದ್ರೆ 2,25,000 ರೂಪಾಯಿ ನಮ್ಗೆ ಎಮ್ ಸ್ಯಾಂಡ್ಗೂ ಬೇಕಾಗುತ್ತೆ, ಅಥವಾ ಮರಳಿಗೆ ನಮ್ಗೆ ಬೇಕು. ಓಕೆ, ಕ್ಲಿಯರ್? ನೆಕ್ಸ್ಟ್ 40 mm ಜಲ್ಲಿ ನಾವು ತೆಳಗಡೆ ಬೆಡ್ ಹಾಕ್ತಿವಲ್ಲ, ಅಲ್ಲಿ ಫಸ್ಟ್ ಫುಟಿಂಗ್ ಹಾಕಿಂದ ಮುಂಚೆ PCC ಬೆಡ್ ಹಾಕೊಂತೀವಿ. ಅಲ್ಲಿ 40 mm ಬೇಕು. ಮತ್ತೆ ಎಲ್ಲ ಬೇಸ್ಮೆಂಟ್ ಕಟ್ಟಿದ್ಮೇಲೆ ಮಣ್ಣೆಲ್ಲ ತುಂಬಿದ್ಮೇಲೆ ಫ್ಲೋರಿಂಗ್ಗೆ ಬೆಡ್ ಹಾಕ್ತಿವಿ, ಅಲ್ಲಿ ನಮ್ಗೆ 40 mm ಬೇಕು. ಅಲ್ಲಿ 1 ಟಿಪ್ಪರ್ ಇಲ್ಲ 1.5 ಟಿಪ್ಪರ್ ಇದ್ರೆ ಸಾಕು. ನಾವು 1 ಟಿಪ್ಪರ್ ಕನ್ಸಿಡರ್ ಮಾಡೀನಿ, ಅದ್ರದ್ದು 20,000 ರೂಪೀಸ್ 1 ಟಿಪ್ಪರಿಗೆ. ಓಕೆ, ನೆಕ್ಸ್ಟ್ 20 mm ಅಗ್ರಿಗೇಟ್ ಎಷ್ಟು ಬೇಕಾಗುತ್ತೆ ನಿಮ್ಗೆ? 20 mm ಅಗ್ರಿಗೇಟ್ ಬೇಕಾಗುತ್ತೆ. ಫೂಟಿಂಗ್ ಲಿಂದ ಹಿಡಿದು ಸ್ಲ್ಯಾಬ್ ತನ ನಿಮ್ಗೆ 20 mm 6 ಟಿಪ್ಪರ್ ನಿಮ್ಗೆ 20 mm ಅಗ್ರಿಗೇಟ್ ಬೇಕಾಗುತ್ತೆ. 1 ಟಿಪ್ಪರ್ ಕಾಸ್ಟ್ 25,000 ರೂಪಾಯಿ ಆಗುತ್ತೆ. ಅದರ ಅಕಾರ್ಡಿಂಗ್ 1,50,000 ರೂಪಾಯಿ ನಿಮ್ಗೆ 20 mm ಜಲ್ಲಿ ನಿಮ್ಗೆ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ರೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ಸ್. ಬಾತ್ರೂಮ್ಸ್ ಅಲ್ಲಿ ಕಮೋಡ್ಸ್, ಸಿಂಕ್, ಪೈಪ್ ಲೈನ್ಸ್, ಶವರ್ ಎಲ್ಲ ಕನೆಕ್ಷನ್ಸ್,
ಕಿಚನ್ ಅಲ್ಲಿ ಸಿಂಕ್ ಇಂದ ಎಲ್ಲ ಕನೆಕ್ಷನ್ಸ್, ಬಾತ್ರೂಮ್ದು ಎಲ್ಲ ಟೋಟಲ್ ಓವರ್ ಆಲ್ ನಿಮ್ದು ಸೆಪ್ಟಿಕ್ ಟ್ಯಾಂಕಿಗೆ ಹೋಗಿ ಕನೆಕ್ಷನ್ ಆಗೋಕ್ಕೆ ಎಲ್ಲ ಓವರ್ ಆಲ್ ನಿಮ್ಗೆ ಎಷ್ಟಾಗುತ್ತೆ ಅಂದ್ರೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ 1,20,000 ರೂಪಾಯಿ ನಿಮ್ಗೆ 1,000 ಸ್ಕ್ವೇರ್ ಫೀಟ್ ಮನೆಗೆ 1,20,000 ರೂಪಾಯಿ ಹೋಗುತ್ತವೆ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್, ಪೂರಾ ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕ್ ನಿಮ್ದು ಲೇಬರ್ ಕಾಸ್ಟ್ ಸೇರಿ, ಅದು ಸ್ಯಾನಿಟರಿ ಹೇಳಿದ್ನಲ್ಲ ಐಟಮ್ ನಂಬರ್ 9 ಸ್ಯಾನಿಟರಿದು 1,20,000 ರೂಪಾಯಿ, ಅದು ಲೇಬರ್ ಚಾರ್ಜ್ ಬಂತು, ಅದ್ರೊಳಗಡೆ ಮೆಟಲ್ದು ಬಂತು. ಅದೇ ತರ ಸೇಮ್ ಎಲೆಕ್ಟ್ರಿಕಲ್ ವರ್ಕ್ ಕಂಪ್ಲೀಟ್ ಬಿಲ್ಡಿಂಗ್ಗೆ ಲೇಬರ್ ಚಾರ್ಜ್ ವಿತ್ ಮೆಟಲ್ ನಿಮ್ಗೆ 1,00,000 ರೂಪಾಯಿ ಹೋಗುತ್ತೆ. ಕಮೋಡ್ಸು, ಸಿಂಕು, ಈ ತರ ಎಲ್ಲ ವಾಟರ್ ಕನೆಕ್ಷನ್ಸ್ ಎಲ್ಲ ಅಷ್ಟೆಲ್ಲಕ್ಕೆ ನಿಮ್ಗೆ 1,00,000 ರೂಪಾಯಿ ಹೋಗ್ತಾವೆ. ಓಕೆ, ಅದಾದ್ಮೇಲೆ ಗ್ರಾನೈಟ್ ಅಂಡ್ ಟೈಲ್ ವರ್ಕ್ಸ್, ಟೈಲ್ಸ್ ನಿಮ್ ಫ್ಲೋರಿಂಗ್ ಟೈಲ್ಸ್ ಹಾಕ್ತಿರಿ, ಇಲ್ಲ ಗ್ರಾನೈಟ್ ಹಾಕ್ತಿರಿ, ಟೈಲ್ಸ್ ಹಾಕಿ ಗ್ರಾನೈಟ್ದು ಕಿಚನ್ ಫ್ರೇಮ್ ಆಯ್ತು, ಕಿಚನ್ ಪ್ಲಾಟ್ಫಾರ್ಮ್ ಆಯ್ತು, ವಿಂಡೋ ಡೋರ್ಸ್ಗೆ ಎಲ್ಲ ಗ್ರಾನೈಟ್ ಡಿಸೈನ್ ಮಾಡೋದಾಯ್ತು, ಅದೆಲ್ಲ ಸೇರಿಸಿದ್ರೆ ವಿತ್ ಮೆಟೀರಿಯಲ್ ಲೇಬರ್ ಕಾಸ್ಟ್ ನಿಮ್ಗೆ 2,20,000 ರೂಪಾಯಿದಾಗ ಮುಗಿದಿದೆ. ಓಕೆ, 1,000 ಸ್ಕ್ವೇರ್ ಫೀಟ್ ಮನೆಗೆ. ಅದಾದ್ಮೇಲೆ ಪೇಂಟ್ ಇನ್ಸೈಡ್ ಔಟ್ ಸೈಡ್ ನಿಮ್ಗೆ ಒಳಗಡೆ 2 ಕೋಟ್ ವಾಲ್ ಕೇರ್ ವಾಲ್ ಪುಟ್ಟಿ, ಒಂದ್ ಕೋಟ್ ಪ್ರೈಮರ್, 2 ಕೋಟ್ ಪೇಂಟ್ ಮಾಡಿದ್ರೆ, ಆಮೇಲೆ ಔಟ್ ಸೈಡ್ 1 ಪ್ರೈಮರ್ 2 ಕೋಟ್ ಪೇಂಟ್ ಮಾಡಿದ್ರೆ ನಿಮ್ಗೆ ಲೇಬರ್ ಕಾಸ್ಟ್ ವಿತ್ ಮೆಟೀರಿಯಲ್ ನಿಮ್ಗೆ 1,60,000 ರೂಪಾಯಿದಲ್ಲಿ ಎಲ್ಲ ಪೇಂಟ್ ವರ್ಕ್ ಮುಗಿತದೆ. ಅದಾದ್ಮೇಲೆ ಡೋರ್ಸ್ ಮೇನ್ ಡೋರ್ ಸೇರಿ, ಫ್ರೇಮ್ ಸೇರಿ, ಬೆಡ್ರೂಮ್ ಡೋರ್ ಆಮೇಲೆ ಬಾತ್ರೂಮ್ ಡೋರ್ ಎಲ್ಲ ಸೇರಿ ನಿಮ್ಗೆ 80,000 ರೂಪಾಯಿ ತನಕ ಖರ್ಚು ಬರ್ತದೆ ಫಾರ್ 1,000 ಸ್ಕ್ವೇರ್ ಫೀಟ್ ಹೌಸ್. ವಿಂಡೋದು ನಿಮ್ಗೆ 45,000 ರೂಪಾಯಿ, ಸ್ಲೈಡಿಂಗ್ ವಿಂಡೋದು ಹೇಳ್ತಾ ಇದ್ದೀನಿ, ಕಟ್ಟಿಗೆದೆಲ್ಲ ಸ್ಲೈಡಿಂಗ್ ವಿಂಡೋ, ಅಲ್ಯೂಮಿನಿಯಮ್ದು ಇಲ್ಲ UPVC ಸ್ಲೈಡಿಂಗ್ ವಿಂಡೋ 2 ವಿಂಡೋ, ಒಂದು ಮೆಶ್ ಬರ್ತದೆ, ಅದಕ್ಕೆ 45,000 ರೂಪಾಯಿದಲ್ಲಿ ನಿಮ್ದು ಮುಗಿತದೆ 10 ವಿಂಡೋಗೆ. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್, 1,000 ಸ್ಕ್ವೇರ್ ಫೀಟ್ ಮನೆಗೆ 350 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ತಗೊಂತಾನ ಮೇಸ್ತ್ರಿ. ಯಾವ್ದು ಮಾಡ್ತಾನ, ಫೂಟಿಂಗ್ ಹಾಕ್ತಾನ, ಪ್ಲಿಂತ್ ಬೀಮು ರೈಸ್ ಮಾಡ್ತಾನೆ, ವಾಲ್ಸ್, ಸಜ್ಜ ಲಿಂಟಲ್, ಮತ್ತೆ ರೂಫ್ ಲೆವೆಲ್ ಮಾಡಿ, ಮತ್ತೆ ಸ್ಲ್ಯಾಬ್, ಪ್ಲಾಸ್ಟರ್, ಇಷ್ಟಕ್ಕೆ ನಿಮ್ಗೆ 350 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂತಾನೆ. ಅದ್ರ ಅಕಾರ್ಡಿಂಗ್ 3,50,000 ರೂಪಾಯಿ ನಿಮ್ಗೆ ಇದು ಪ್ಲಿಂತ್ ಏರಿಯಾ ಬಿಲ್ಡಪ್ ಮಾಡಕ್ ಬೇಕು. ಅದಾದ್ಮೇಲೆ ವಾಟರ್ ಟ್ಯಾಂಕ್ ಇರಂಗಿಲ್ಲ, ಸೆಪ್ಟಿಕ್ ಟ್ಯಾಂಕ್ ಇರಂಗಿಲ್ಲ, ಕಾಂಪೌಂಡ್ ವಾಲ್ ಇರಂಗಿಲ್ಲ, ಪ್ಯಾರಾಪೆಟ್ ಇರಂಗಿಲ್ಲ, ಅದ್ರೊಳಗೆ ಅದು ಎಷ್ಟೆಷ್ಟು ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ವಾಟರ್ ಟ್ಯಾಂಕ್ 60,000 ರೂಪಾಯಿ ಆಗುತ್ತೆ, 10,000 ಲೀಟ್ರಿಗೆ 9,000 ಲೀಟ್ರಿಗೆ 60,000 ರೂಪಾಯಿ ಬರೀ ಕಟ್ಟೋಕೆ, ಅದಕ್ಕೆಲ್ಲ ಅವ್ರದ್ದು ಮೇಸ್ತ್ರಿದು ಪೇಮೆಂಟ್. ಅದಾದ್ಮೇಲೆ ಸೆಪ್ಟಿಕ್ ಟ್ಯಾಂಕ್ ಒಂದು 40,000 ರೂಪಾಯಿ ಸೆಪ್ಟಿಕ್ ಟ್ಯಾಂಕ್ ಆಗುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್. ಓಕೆನಾ, ಅದು ಬಿಲ್ಡಪ್ ಮಾಡಕ್ಕೆ, ನಾಟ್ ಮೆಟೀರಿಯಲ್ ಎಲ್ಲ ಮೇಲೆ ಹೇಳಿದ್ನಲ್ಲ ಅದ್ರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾರಾಪೆಟ್ ವಾಲ್ದು 25,000 ರೂಪಾಯಿ ಲೇಬರ್ ವರ್ಕಿಂದ ಲೇಬರ್ ಚಾರ್ಜ್. ನೆಕ್ಸ್ಟ್ ಕಂಪೌಂಡ್ ವಾಲ್ದು 35,000 ಲೇಬರ್ ಚಾರ್ಜ್ ಆಗುತ್ತೆ. ಸೊ ನೆಕ್ಸ್ಟ್ ಗೇಟ್ ಅಂಡ್ ರೈಲಿಂಗ್, ಸ್ಟೆಪ್ಸ್ ಹತ್ತಿರ ಫ್ರಂಟ್ಗೆ ನಿಮ್ ಮೇನ್ ಡೋರ್ ಮುಂದೆ ಅಲ್ಲಿ ರೈಲಿಂಗ್, ಸ್ಟೇರ್ ಕೇಸ್ ರೈಲಿಂಗ್ ಅಲ್ಲಿ ನಿಮ್ಗೆ ಒಂದು 60,000 ರೂಪಾಯಿ ಹೋಗ್ತದೆ. ಟೋಟಲ್ ಓವರ್ ಆಲ್ ಎಲ್ಲ ಅಮೌಂಟ್ ಸೇರಿಸಿದ್ರೆ 23,53,250 ರೂಪಾಯಿ ಆಗುತ್ತೆ. ಸೊ ನಾವಿಲ್ಲಿ ಪರ್ ಸ್ಕ್ವೇರ್ ಫೀಟ್ ನಮ್ 1,000 ಸ್ಕ್ವೇರ್ ಫೀಟ್ ಐತಲ್ಲ, ಪರ್ ಸ್ಕ್ವೇರ್ ಫೀಟ್ 2,250 ಹಿಡಿದ್ರೆ ನಾವು 22,50,000 ರೂಪಾಯಿ ನಿಮ್ಗೆ ಈ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಅಲ್ಲಿ ನಿಮ್ಗೆ ಮನೆ ಕಟ್ಕೊಂತೀರಾ. 1,000 ಸ್ಕ್ವೇರ್ ಫೀಟ್ ಮನೆಗೆ ಎಷ್ಟಾಗುತ್ತೆ, 22,50,000 ರೂಪಾಯಿ ಆಗುತ್ತೆ 2026 ಅಲ್ಲಿ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಏನಾನ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿರಿ. ಮತ್ತೆ ನಿಮ್ಗೆ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತಿದ್ದೀರಾ ಅದಕ್ಕೆ ವಿಡಿಯೋ ಮಾಡಿ ಹಾಕ್ಬೇಕು, ಇಲ್ಲ ರಿಪ್ಲೈ ಮಾಡ್ಬೇಕಂದ್ರೆ ಅದಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.